ನಿನ್ನೆ ಆಗಿರುವಂಥ ಆ ಘಟನೆ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ ಆ್ಯಸ್ ಎ ಸಮಾಜದ ಗುರುಗಳಾಗಿ. ಅದೇ ಯಾರೇ ಆಗಿರಲಿ ಆ ರೀತಿ ಶಿಕ್ಷೆಯನ್ನು ಮಾಡಬಾರ್ದಾಗಿತ್ತು. ಆ ರೀತಿ ಲಾಠಿ ಚಾರ್ಜ್ ಮಾಡಿ ಅಮಾಯಕ ಪಂಚಮಸಾಲಿಗಳಿಗೆ ಗಾಯ ಆಗಿದೆ. ಜೊತೆಗೆ ಅದರ ಜೊತೆಗೆ ಪೊಲೀಸರು ಕೂಡ ಗಾಯ ಆಗಿದ್ದಾವೆ. ಇದಕ್ಕೆ ಯಾರು ಏನು ಮಾಡಿದ್ದಾರೆ ಸೂಕ್ತವಾಗಿರುವಂಥ ತನಿಖೆ ಆಗಬೇಕು. ಯಾಕಂದರೆ ನಮ್ಮ ಸಮುದಾಯದ ಜನಗಳು ತಾತ್ವಿಕರು ಸಮಾಜ ಪರವಾಗಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಕಳೆದ 4 ವರ್ಷಗಳಿಂದ. ಆ ಭಾಗದಲ್ಲಿ ನಿನ್ನೆ ನಡೆದಂಥ ಈ ಹೋರಾಟದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ಮತ್ತು ಪಾದರಕ್ಷೆನ ತೂರಿ ಆ ಇಡೀ ಘಟನೆಗೆ ಅತ್ಯಂತ ನಮಗೆ ನೋವು ಉಂಟಾಗಿದೆ. ಸರ್ಕಾರ ಅದಕ್ಕೆ ಕಾರಣಕರ್ತರಾದವರಿಗೆ ತನಿಖೆ ಮಾಡಿ ಅವರಿಗೆ ಸೂಕ್ತವಾಗಿರುವಂಥ ಶಿಕ್ಷೆಯನ್ನು ನೀಡಬೇಕಂತ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ. ಸ್ವಾಮೀಜಿಗಳನ್ನು ಬಂಧಿಸುವಂಥ ಕೆಲಸ ಮಾಡಿದ್ದಾರೆ ಸರ್. ಒಂದು ಸರ್ಕಾರ ಯಾರೇ ಮೇಲೆ ಕೇಸ್ ಹಾಕಿರಲಿ ಆ ಕೇಸ್ಗಳನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು. ಎಲ್ಲರೂ ಕೂಡ ಅಲ್ಲಿ ಯಾರೂ ಕೂಡ ಸರ್ಕಾರಕ್ಕೆ ಕೆಟ್ಟದ್ದು ಮಾಡ್ಬೇಕಂತ ಬಂದವರಲ್ಲ. ಯಾರೂ ಕೂಡ ಇದರಲ್ಲಿ ಕೆಲವರು ಮಾತ್ರ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸೋ ಸಲುವಾಗಿಯೇ ಇದನ್ನು ಮಾಡಿರ್ಬೋದು. ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗಿರ್ಬೋದು ನಿನ್ನೆ. ಆದರೆ ಸರ್ಕಾರ ನಿನ್ನೇನು ಯಾರ ಮೇಲೆ ಕೇಸ್ ಆಗಿದೆ ಆ ಕೇಸ್ಗಳನ್ನು ವಾಪಸ್ ತೆಗೆದುಕೋಬೇಕು ಮತ್ತು ಅವರಿಗೆ ಸೂಕ್ತವಾಗಿರುವಂಥ ಚಿಕಿತ್ಸೆಯನ್ನು ಕೊಡಬೇಕು. ಅದು ಸರ್ಕಾರದ ಜವಾಬ್ದಾರಿ. ಅದು ಕೇವಲ ಅವ್ರಿಗೆ ಅಷ್ಟಂತಲ್ಲ, ನಿನ್ನೆ ಕಾರ್ಯದಲ್ಲಿ ತೊಡಗಿರುವಂಥ ರಕ್ಷಣೆಯನ್ನು ಮಾಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳು ಕೂಡ ಗಾಯ ಆಗಿದೆ. ಅವರು ಕೂಡ ನಮ್ಮವರೇ. ಹಾಗಾಗಿ ಕರ್ನಾಟಕ ಶಾಂತಿ ಸುವ್ಯವಸ್ಥೆ ರಾಜ್ಯವಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂತಂದರೆ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ಜಾಗೃತಿ ವಹಿಸ್ಕೋಬೇಕು ಅಂತ ಈ ಮೂಲಕ ಹೇಳ್ತೀವಿ.